2 ವರ್ಷದಿಂದ ಆಗೈತ್ರಿ. ಸ್ವಲ್ಪ ಗಡ್ಡೆದಂಗೆ ಆಗೈತ್ರಿ. ಜಾಸ್ತಿ ಊದ್ಕೊಂಡಿರ್ತೀರಿ. ಸ್ವಲ್ಪ ನುಂಗಕ್ಕಂತ ತ್ರಾಸ ಆಗ್ತದೆ ಊಟ ಮಾಡಕ್ಕೆ. ಅದು ಬರ್ತಾ ಸ್ವಲ್ಪ ದೊಡ್ಡದಾಕೈತಿ ಹೇಳೋದು ಅವಾಗ ಗೊತ್ತಾಯ್ತು ರೀ. ಮತ್ತು ಅವು ಕೀಮೋಥೆರಪಿ ಅವು ಏನು ಮಾಡಿಸ್ಬೇಕಂದ್ರು ನಾನು ಬೇಡ ಅಂತಂದು ಇಲ್ಲಿ ಬಂದಿರಿ. ನಮಸ್ಕಾರ. ಸುಗುರೆಡ್ಡಿ ಅಂತ ಯಾದಗಿರಿಯಿಂದ ಬರ್ಕೊತೀವಿ ನಾವು. 71 ರೀ. ನಮಗೆ ಒಂದು 2 ವರ್ಷದಿಂದ ಆಗೈತ್ರಿ. ಸ್ವಲ್ಪ ಗಡ್ಡೆದಂಗೆ ಆಗೈತ್ರಿ. ಅದು ಏನಾಗಿ ಬೇರೆ ಇದ್ದಿಲ್ರಿ ಮೊದಲು. ಆಮ್ಯಾಗ ಅದು ಸ್ವಲ್ಪ ಜಾಸ್ತಿ ಹಾಕಂದು ಹೋಯ್ತ್ರಿ. ಅದೇ ತ್ರಾಸ ಇದ್ದಿಲ್ರಿ ನಮಗೆ. ಆಮ್ಯಾಗ ಸ್ವಲ್ಪ ತ್ರಾಸ ಆಕೈತು ಅಂತಂದು ಆಪರೇಷನ್ ಮಾಡಿಸಿದ್ರಿ. ಮತ್ತು ಅವು ಕೀಮೋಥೆರಪಿ ಅವು ಏನು ಮಾಡಿಸ್ಬೇಕಂದ್ರು ನಾನು ಬೇಡ ಅಂತಂದು ಇಲ್ಲಿ ಬಂದಿರಿ. ಇಲ್ಲಿ ಗಂಟಲು ಕರಿತೀವಿ. ಇಲ್ಲ ಆಪರೇಷನ್ ಮಾಡ್ಯಾರ್ರಿ. ಆಪರೇಷನ್ ಮಾಡಿ ತಿಳಿದ್ಬಿಟ್ಟಾರ ಅವರು. ಆ ಕೀಮೋಥೆರಪಿ ಅವು ಏನು ಮಾಡ್ಬೇಕಂತ ಹೇಳಿದ್ರು ಅವರು. ಇಂಜೆಕ್ಷನ್ ಮಾಡ್ಬೇಕು, ರೆಡಿ ಮಾಡೋದು ಅಂದ್ರೆ ಅದು ತ್ರಾಸ ಆಗ್ತದ ವಯಸ್ಸಿಗೆ ಬೇಡ ಅಂತಂದಕ್ಕೆ ಇದಕ್ಕೆ ಇಲ್ಲಿ ಬಂದು ಪುನರ್ಜನ್ಮ ಚಲೋದಲ್ಲಿ ಆಯುರ್ವೇದ ಕೊಡಕತ್ತಾರ ಅಂತಂದು ಸ್ವಲ್ಪ ನಮ್ಮ ಕಡೆ ಜಾಸ್ತಿ ಆಗಿರೋದು. ಜಾಸ್ತಿ ಊದ್ಕೊಂಡಿರ್ತಾರೆ. ಸ್ವಲ್ಪ ನುಂಗಕ್ಕಂತ ತ್ರಾಸ ಆಗ್ತಾರೆ ಊಟ ಮಾಡಕ್ಕೆ. ತೋರ್ಸಿಂಡಿ ಅದು ಏನು ಸಣ್ಣದ ಮಾಮೂಲಿ ಬುಡಕಡೆ ಆಗೈತ್ರಿ. ಏನಾರು ಸೊ ಸ್ಮೋಕಿಂಗ್ ಜಾಸ್ತಿ ಇತ್ತು ಹೇಳ್ರಿ. ಅದು ಏನು ಅನ್ಸಲ್ಲ ನಮಗೆ. ಅದು ತ್ರಾಸ ಇದ್ರೆ ಬ್ಯಾನ್ ಇದ್ರೆ ಏನಾರು ಅದು ಏನು ಬ್ಯಾನ್ ಇದ್ದಿಲ್ರಿ ನಮಗೆ. ಅದು ಬರ್ತಾ ಸ್ವಲ್ಪ ದೊಡ್ಡದಾಕೈತಿ ಹೇಳೋದು ಅವಾಗ ಗೊತ್ತಾಯ್ತು ನಮಗೆ. ಹೇಳ್ರಿ 3 ಡಬ್ಬಿ ಸಿಗರೇಟ್ ಸೇರ್ತವ್ರಿ. ಮತ್ತೇನಿಲ್ರಿ. ಬಿಟ್ಬಿಟ್ರಿ ಎಲ್ಲ 3 ದಿನ ಆಯ್ತು. ಅದೇ ಮತ್ತೆ ಏನೋ ಸ್ವಲ್ಪ ಅದು ಇದಂಗದ ಕಮ್ಮಿ ಆಗ್ತದ ಇಲ್ಲಿ ಬಂದಿರಿ. ಈಗ ಆರಾಮ ಅಂತಂದ್ರೆ ಇಲ್ಲಿ ಆಗ್ತದ. ಪೂರ ಅದು ಸ್ಪ್ರೆಡ್ ಹಾಕಲ್ಲ. ಏನ್ ಮಾಡ್ಬಾರ್ದ ಪೂರ ಜನ ಭಾಳ ಚಲೋ ಆಗ್ತದ ಅಂತ ಇದ್ರಿ. ಶೆಲ್ಗಳು ಏನಪ್ಪ ಅಂತ ಕಮ್ಮಿ ಆಗ್ತದ ಗುಳಿತಾರ ಅಂತ ಹೇಳಿ ಸಲುವಾಗಿ ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿರಿ. ಸ್ವಲ್ಪ ರಾತ್ರಿಗೆ ಸ್ವಲ್ಪ ಯಾವ್ದು ಚುಟ್ ಅನ್ನಂಗ ನೋವು ಬಂದಂಗ ಆಗ್ತದೆ. ಅದು ಯಾವ ಊರಾಗ ಇರ್ತಲ್ಲ ನಮ್ಮ ಹಳೆದವ್ರೆ ಅವ್ರೇನಪ್ಪ ಅಲ್ಲಿ ಪುನರ್ಜನ್ಮಕ್ಕೆ ಹೋಗ್ರಿ ಅಂತಂದ್ರೆ ಹೇಳ್ರಿ 2 ತಿಂಗಳು ಆರಾಮ ಆಗ್ತಂತ ಹೇಳ್ರಿ. ಫಸ್ಟ್ ಸ್ಟೇಜ್ನಾಗ ಅದ ಆರಾಮ ಆಗ್ತಂತ ಹೇಳ್ರಿ.